ನಮ್ದನು ಅಂದ್ರೆ ಅವಳ ತಂಗಿ ಇದ್ದಾಳೆ ಕ್ಯಾಮ್ರಾ ಪಾಪ ಅವಾಗಿಂದ ಅವಳೇ ಹಿಡ್ಕೊಂಡಿರೋದು. ಸೊ ಅವಳೇನೋ ಕ್ವಶನ್ಸ್ ಕೇಳ್ಬೇಕಂತೆ, ನಮ್ಗೆ ಇಷ್ಟೆಲ್ಲ ಮಾತಾಡ್ರಲ್ಲ ಕ್ವಶನ್ಸ್ ಕೇಳ್ತೀನಿ ಅಂತ ಹೇಳ್ತಾ ಇದ್ದಾಳೆ. ನೋಡೋಣ ಯಾವ ತರ ಕ್ವಶನ್ಸ್, ನಂಗೂ ಹೇಳ್ತಾಳೆ ಅವಳು ಯಾವ ತರ ಕ್ವಶನ್ಸ್ ಕೇಳ್ತೀನಿ ಅಂತ. ಸೊ ಯಾವ ತರ ಕ್ವಶನ್ಸ್ ನ ಕೇಳ್ತಾಳೆ ನಾವು ಆನ್ಸರ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಸೊ ಓಕೆ ಇದನ್ನು ಕೇಳು. ಓಕೆ, ಫಸ್ಟ್ ಕ್ವಶನ್ ಬಿಂದುಗೆ. ಸೊ ರಕ್ಷಿತಕ್ಕದು ಫೇವ್ರೆಟ್ ಕಲರ್? ರಕ್ಷಿತನ್ ಫೇವ್ರೆಟ್ ಕಲರ್ ರೆಡ್ ಪಿಂಕ್. ಓಕೆನಾ? ಓಕೆ ಕರೆಕ್ಟು. ಈಗ ರಕ್ಷಿತಕ್ಕಗೆ ಬಿಂದು ಫೇವ್ರೆಟ್ ಕಲರ್? ರೆಡ್, ಬ್ಲ್ಯಾಕ್, ಯೆಲ್ಲೋ. ಕರೆಕ್ಟ್. ಬಿಂದುಗೆ ಫೇವ್ರೆಟ್ ಫುಡ್ ಜಾಸ್ತಿ ಇಷ್ಟಪಟ್ಟು ತಿನ್ನೋದು ರಕ್ಷಿತಕ್ಕ ಯಾವುದು? ಬಿರಿಯಾನಿ ಮತ್ತೆ ಕಬಾಬು. ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ನನಗೆ ಫೇವ್ರೆಟ್ ಫುಡ್ ಅಂದ ತಕ್ಷಣ ಬಿರಿಯಾನಿ. ಆಕ್ಚುಲಿ ಏನ್ ಗೊತ್ತಾ, ಮಟನ್ ತಿನ್ನಲ್ಲ, ಏನು ತಿನ್ನಲ್ಲ, ಅದೊಂದನ್ನೇ ಲೈಕ್ ಮಾಡೋದು. ನಾನ್ ವೆಜ್ ತುಂಬಾ ಲೈಕ್ ಮಾಡೋದು, ಬಿರಿಯಾನಿ ಮತ್ತೆ. ಬಿಂದು ಜಾಸ್ತಿ ಇಷ್ಟಪಟ್ಟು ತಿನ್ನೋದು ಅದು ಫುಡ್ಡು? ಅಂದ್ರೆ ನಾರ್ಮಲ್ ಫುಡ್ ಅಲ್ಲ ಅಥವಾ ವೆಜ್ ಆರ್ ನಾನ್ ವೆಜ್ ಎರಡರಲ್ಲಿ? ಬಿರಿಯಾನಿ. ಬಿರಿಯಾನಿನ ಇಷ್ಟಪಡ್ತೀಯಾ? ವೆಜ್ಜಲ್ಲಿ ಅವಳು ಜಾಸ್ತಿ ಇನ್ನೊಂದು ಇಷ್ಟಪಡ್ತಾಳೆ. ಈಗ ರೀಸೆಂಟಾಗಿ ಇಷ್ಟಪಡ್ತಾಳೆ, ನಿಮ್ ಜಗಳ ಆದ್ಮೇಲೆ ಗೊತ್ತಿಲ್ವೇನೋ ಅದು. ಹೌದಾ? ಗೊತ್ತಿರುತ್ತೆ. ಏನು ಪಿಜ್ಜಾನಾ? ಜಾಸ್ತಿ ಪನ್ನೀರ್ ಇಷ್ಟಪಡ್ತಾಳೆ. ಪನ್ನೀರ್. ಓಕೆ, ನನಗಿದು ಗೊತ್ತಿರಲಿಲ್ಲ. ತಿಂತಾ ಇರ್ಲಿಲ್ಲ, ಈಗ ತುಂಬಾ ಇಷ್ಟ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಇರೋದು ರಕ್ಷಿತಕ್ಕ ಅಲ್ಲಿ, ಏನೋ ಯಾರಿಗೂ ಗೊತ್ತಿಲ್ಲದೆ ಇರೋದು ಸ್ಪೆಷಲ್ ಇನ್ನೊಂದು ಪರ್ಸನ್ ಇರೋದು ರಕ್ಷಿತಕ್ಕ ಅಲ್ಲಿ. ಫನ್ನಿನಾ ಏನು? ಆಕ್ಚುಲಿ ಅವಳು ತುಂಬಾ ಫನ್ನಿ. ಇದು ಯಾರಿಗೂ ಗೊತ್ತಿಲ್ಲ, ಅಂದ್ರೆ ಅವಳು ಕ್ಲೋಸ್ ಇದ್ದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಬಟ್ ನನಗೆ ಜಾಸ್ತಿ, ಅವಳು ಜಾಸ್ತಿ ಬೇರೆಯವ್ರಿಗಿಂತ ನನ್ನ ಜಾಸ್ತಿ ಫನ್ನಿ ಆಗಿರ್ತಾಳೆ, ಎಂಟರ್ಟೈನ್ ಮಾಡ್ತಿರ್ತಾಳೆ. ಆಮೇಲೆ ಅವಳು ಏನ್ ಗೊತ್ತಾ, ತುಂಬಾ ಕಂಫರ್ಟೇಬಲ್ ಆಗಿರೋದನ್ನ ನನ್ನ ಜೊತೆ ಮಾತ್ರ. ಕರೆಕ್ಟಾ? ಫ್ರೆಂಡ್ಸ್ ಅಂತ ಬಂದ್ರೆ ನನ್ನ ಜೊತೆ ತುಂಬಾ ಕಂಫರ್ಟಬಲ್, ಎಲ್ಲಾನು ಹೇಳ್ತಾಳೆ, ಎಲ್ಲ ಚೆನ್ನಾಗಿ ಇದು ಮಾಡ್ತಾಳೆ. ಮತ್ತೆ ತುಂಬಾ ಟ್ಯಾಲೆಂಟೆಡ್. ಇದೆಲ್ಲಾನು ಇಲ್ಲ, ಆಕ್ಚುಲಿ ಟ್ಯಾಲೆಂಟೆಡ್ ಇದ್ದಾಳೆ. ಅಂದ್ರೆ ನಮ್ಗೆಲ್ಲ ನೋಡಿದ ತಕ್ಷಣ ಮಾಡಕ್ ಬರಲ್ಲ, ಬಟ್ ಇವಳಿಗೆ ನನ್ಗೆ ಇನ್ನೂ ಸ್ಯಾರಿ ಡ್ರಿಪ್ಪಿಂಗ್ ಬರಲ್ಲ, ಇವಳಿಗೆ ಸ್ಯಾರಿ ಡ್ರಿಪ್ಪಿಂಗ್ ಬರುತ್ತೆ. ಇವಳಿಗೆ ಸ್ವಲ್ಪ ಬ್ಯೂಟಿಷಿಯನ್ ಕಡೆ ಎಲ್ಲ ಜಾಸ್ತಿ ಆಸಕ್ತಿ ಇದೆ. ಸೊ ಹಂಗಾಗಿ ಇವಳು ತುಂಬಾ ಟ್ಯಾಲೆಂಟೆಡ್ ಇದ್ದಾಳೆ. ಏನೇ ಕೆಲಸ ನೋಡಿದ ತಕ್ಷಣ ಮಾಡ್ಬಿಡ್ತಾಳೆ. ನಮ್ಗೆ ನೋಡಿದ ತಕ್ಷಣ ಮಾಡಕ್ಕಾಗಲ್ಲ, ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡ್ತೀವಿ. ಸೊ ಸ್ವಲ್ಪ ಇಂಟೆಲಿಜೆಂಟ್. ಇದು ಯಾರಿಗೂ ಗೊತ್ತಿಲ್ಲ, ಆಕ್ಚುಲಿ ನನಗೆ ಮಾತ್ರ ಗೊತ್ತಿರೋದು. ನನಗೂ ಗೊತ್ತಿಲ್ಲ. ಓಕೆ, ಬಿಂದು ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಮ್ಯಾಟರ್, ಅವಳು ಯಾವ ತರ ಪರ್ಸನ್ ನಿಮ್ಮ ಹತ್ರ ಇದ್ದಾಗ? ಅಂದ್ರೆ ಹೆಂಗಂದ್ರೆ ಇವಳು ಎಲ್ರ ಕಣ್ಗೂ ಹೆಂಗ್ ಕಾಣಿಸ್ಕೊತಾಳೆ ಅಂದ್ರೆ ತುಂಬಾ ಬಜಾರಿ ತರ ಇದ್ದಾಳೆ, ಏನೋ ರಫ್ ಅನ್ಸ್ತಾಳೆ, ಏನು ಓವರ್ ಆಗಿ ಆಡ್ತಾಳೆ ಅವಳು, ಹಂಗೆ ಹಿಂಗೆ ಶೋ ಆಫ್ ಮಾಡ್ತಾಳೆ, ಆ ತರ ತಿಳ್ಕೊತಾರೆ, ನೋಡಿದವ್ರು ಹಂಗ್ ತಿಳ್ಕೊತಾರೆ. ಬಟ್ ಅಂದ್ರೆ ನಮ್ಗೆ ತುಂಬಾ ಕ್ಲೋಸ್ ಸರ್ಕಲ್ ಇರ್ತಾರಲ್ಲ ಅವ್ರಿಗೆ ಗೊತ್ತಾಗುತ್ತೆ. ತುಂಬಾ ಎಮೋಷನಲ್ ಅವಳು. ಅಂದ್ರೆ ನೋಡೋರ್ಗೆ ಹೆಂಗಂದ್ರೆ ಈ ಹುಡುಗಿ ಏನ್ ಹಿಂಗಾಡುತ್ತೆ ಹಂಗ್ ಅನ್ಸ್ಕೊತಾಳೆ. ಆದ್ರೆ ತುಂಬಾ ಎಮೋಷನಲ್, ಚಿಕ್ಕ ವಿಷಯಕ್ಕೂ ಬೇಗ ಹತ್ ಬಿಡ್ತಾಳೆ ಅವಳು. ನನ್ನನ್ನು ಹೆಂಗ್ ತಿಳ್ಕೊತಾರೆ ಅಂದ್ರೆ ಈ ಹುಡುಗಿ ತುಂಬಾ ಸಾಫ್ಟ್ ಇದೆ, ಬೇಗ ಹತ್ ಬಿಡ್ತಾಳೆ. ನಾನ್ ಬೇಗ ಅಳಲ್ಲ, ನೋಡೋ ನಂಗೆ ಅನ್ಸ್ತೀನಿ ನಾನು ಸಾಫ್ಟ್ ಇದ್ದಾಳೆ ಅಂತ, ನಾನ್ ಬೇಗ ಅಳಲ್ಲ. ಇವಳು ಹತ್ ಬಿಡ್ತಾಳೆ, ಬೇಗನೆ ಹತ್ ಬಿಡ್ತಾಳೆ. ಮತ್ತೆ ಅಷ್ಟು ಶೋ ಆಫ್ ಬೇರೆಯವ್ರಿಗೆ ಹಂಗ ಅನ್ಸ್ಬೋದು, ಬಟ್ ಅವ್ರಿಗೆ ಗೊತ್ತಿರೋರ್ಗೆ, ತುಂಬಾ ಕ್ಲೋಸ್ ಅಲ್ಲಿ ಇದಾರಲ್ಲ ಅವ್ರಿಗೆ ಗೊತ್ತಾಗುತ್ತೆ ಅವಳು ಯಾವಾಗ ಯಾರ ಮುಂದೆ ಹೆಂಗ್ ನಡ್ಕೋತಾಳೆ ಅನ್ನೋದು ಅವ್ರ ಕ್ಲೋಸ್ ಸರ್ಕಲ್ ಅಲ್ಲಿ ಗೊತ್ತಾಗುತ್ತೆ. ಮತ್ತೆ ಇನ್ನೊಂದು ವಿಷಯ ಏನ್ ಹೇಳ್ಬೇಕು ಅಂತಂದ್ರೆ ಅಷ್ಟೇ, ಅಂದ್ರೆ ಫ್ರೆಂಡ್ಶಿಪ್ ನ ತುಂಬಾ ಕ್ಯಾರಿ ಮಾಡ್ತಾಳೆ. ಇವಾಗ ನನ್ನ ವಿಷಯದಲ್ಲಿ ತಗೊಂಡ್ರೆ ನಾನು ಅಷ್ಟು, ಇವಾಗ ನಂಗೆ ಏನಾದ್ರು ಇಷ್ಟ ಆಗಿಲ್ಲ ಅಂದ್ರೆ ಅದು ಎಷ್ಟೇ ವರ್ಷ ಫ್ರೆಂಡ್ಶಿಪ್ ಆಗಿಲ್ಲ, ಅವ್ರು ಎಷ್ಟೇ ಕ್ಲೋಸ್ ಆಗಿರ್ಲಿ ನಾನು ಬಿಟ್ಬಿಡ್ತೀನಿ. ಇವಳು ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ ಯಾರನ್ನೂ. ಇವಾಗ ಅಂದ್ರೆ ಬೇರೆಯವ್ರ ಹತ್ರ ಹೆಂಗಿರ್ತಾಳೋ ಗೊತ್ತಿಲ್ಲ, ಆದ್ರೆ ನನ್ನ ಹತ್ರ ಆಲ್ಮೋಸ್ಟ್ ಇವಳೇ ಟ್ರೈ ಮಾಡಿದ್ದಾಳೆ. ನಮ್ಮ ಫ್ರೆಂಡ್ಶಿಪ್ ಇಷ್ಟು ವರ್ಷ ಕಂಟಿನ್ಯೂ ಆಗಿದೆ ಅಂದ್ರೆ ಮೇನ್ ರೀಸನ್ ಅಂದ್ರೆ ಇವಳೇನೆ. ಯಾಕಂದ್ರೆ ಇಷ್ಟು ವರ್ಷ ಇವಳು ಇಷ್ಟು ಎಫರ್ಟ್ಸ್ ಆಗ್ತಾಳೆ. ಮತ್ತೆ ನಾನು ಏನೇ ನಾನು ತಪ್ಪಿದ್ರು ತಪ್ಪಿಲ್ಲ ಅಂದ್ರೆ ಅವಳೆ ಬಂದು ಸಾರಿ ಕೇಳಿರೋದ್ರಿಂದನೇ ಇಷ್ಟು ವರ್ಷ ಫ್ರೆಂಡ್ಶಿಪ್ ಆಗಿದೆ. ಈ ವ್ಲಾಗ್ ನಾವು ಮಾಡ್ತಾ ಇದೀವಿ ಕುತ್ಕೊಂಡು. ಇವಳು ಅಷ್ಟು ಎಫರ್ಟ್ಸ್ ಹಾಕಿಲ್ಲ ಅಂದ್ರೆ ಮೇ ಬಿ ಮಾಡ್ತಾ ಇರ್ಲಿಲ್ವೇನೋ, ಗೊತ್ತಿಲ್ಲ ನಂಗೆ. ಸೊ ಹಾಗಾಗಿ ಇದೊಂದು ಗುಣ ಇವಳಲ್ಲಿ ನಂಗೆ ಸಖತ್ ಇಷ್ಟ ಆಗುತ್ತೆ. ಮೇಕಪ್ ಫ್ಯಾಂಟಸಿ ಜಾಸ್ತಿ ಯಾರಿಗಿರೋದು? ಇಬ್ರಿಗೂ ಇದೆ. ಆಕ್ಚುಲಿ ಮೇಕಪ್ ಬಗ್ಗೆ ಇಬ್ರಿಗೂ ಕ್ರೇಜ್ ಜಾಸ್ತಿ, ಈಗ್ಲೂ ಇದೆ, ಮುಂದೆನೂ ಇರುತ್ತೆ. ಐ ಥಿಂಕ್ ಬಿಂದುಗೆ ಏನ್ ಇಷ್ಟ ರಕ್ಷಿತಕ್ಕಲ್ಲಿ ಗುಣ? ಯಾವ ಗುಣ ಇಷ್ಟ ನಿಂಗೆ? ಆಲ್ರೆಡಿ ನನಗೆ ಹೆಲ್ಪಿಂಗ್ ನೇಚರ್ ಇಷ್ಟ, ಹೆಲ್ಪ್ ಚೆನ್ನಾಗಿ ಮಾಡ್ತಾಳೆ. ಆಮೇಲೆ ಇನ್ನೊಂದೇನಂತ ಅಂದರೆ ನನ್ನ ಜೊತೆ ನನಗೆ ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದಾಳೆ. ಆ್ಯಂಡ್ ಹೆಲ್ಪಿಂಗ್ ನೇಚರ್ ಚೆನ್ನಾಗಿದೆ. ಇನ್ನು ಒಳ್ಳೆ ಗುಣ ಅಂತಾನೆ ಇದೆ, ಬಟ್ ತಕ್ಷಣಕ್ಕೆ ಗೊತ್ತಾಗಿಲ್ಲ ನನಗೆ. ಅಷ್ಟೇ ಒಳ್ಳೆ ಗುಣ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತೀನಿ. ಅಂದರೆ ಓಕೆ ಇದೆ ಎಲ್ಲ, ಅಂದರೆ ಅವಳಿಗೆಲ್ಲ ಒಂದು ಪರ್ಸನಿಗೆ ಒಂದು ಹ್ಯುಮ್ಯಾನಿಟಿ ಹೇಗಿರಬೇಕು ಅದೆಲ್ಲ ಚೆನ್ನಾಗಿದೆ. ಆಮೇಲೆ ದೊಡ್ಡವ್ರಿಗೆ ಚೆನ್ನಾಗಿ ರೆಸ್ಪೆಕ್ಟ್ ಕೊಡ್ತಾಳೆ, ಅಂದರೆ ಸ್ವಲ್ಪ ರೆಸ್ಪೆಕ್ಟ್ ಅದು ಜಾಸ್ತಿ ಇದೆ. ಇವ್ರಿಗೆ ಯಾವ ಥರ ರೆಸ್ಪೆಕ್ಟ್ ಕೊಡಬೇಕು ಅಂತ ಚೆನ್ನಾಗಿ ತಿಳ್ಕೊಂಡಿದ್ದಾಳೆ. ಅದೊಂದು ಚೆನ್ನಾಗಿ ಇಷ್ಟ. ಚೆನ್ನಾಗಿ ಮಾತಾಡಿಸ್ತಾಳೆ, ಎರಡು ಖುಷಿಯಾಗಿ, ಅದೇ ಇಷ್ಟ ನನಗೆ.
ಯಾವಾಗ ನಗುಮುಖವಾಗಿರ್ತಾಳೆ ಅದು ಒಳ್ಳೆ ಗುಣ. ಅಂದ್ರೆ ನಗುಮುಖ ಎಲ್ರಿಗೂ ಬರಲ್ಲ, ಬಟ್ ಯಾವಾಗ್ಲೂ ಸ್ಮೈಲ್ ಮಾಡ್ತಾನೆ ಇರ್ತಾಳೆ. ಬೇಜಾರಲ್ಲಿ ಇರೋದ್ ನಾನು ನೋಡಿಲ್ಲ, ನೋಡೋದು ಬೇಡ. ನೆಕ್ಸ್ಟ್ ಓಕೆ, ನನ್ಗೆ ಒಳ್ಳೆ ಇಷ್ಟ ಅಂದ್ರೆ ಅದೇ ಫ್ರೆಂಡ್ಶಿಪ್ ನ ಚೆನ್ನಾಗಿ ಕ್ಯಾರಿ ಮಾಡ್ತಾಳೆ, ಅಷ್ಟು ಈಸಿಯಾಗಿ ಯಾರನ್ನೂ ಬಿಟ್ಕೊಡಲ್ಲ. ಮತ್ತೆ ನನ್ನನ್ನ ಒಂಥರ ಸ್ಪೆಷಲ್ ಆಗಿ ಟ್ರೀಟ್ ಮಾಡಿಸ್ತಾಳೆ. ಬೇರೆಯವ್ರ ಬಗ್ಗೆ ಹೇಳಲ್ಲ, ನಾನು ನಮ್ಮಿಬ್ರ ಬಗ್ಗೆ ಹೇಳ್ಬೇಕಂದ್ರೆ ನನ್ನನ್ನ ಒಂದು ಸ್ಪೆಷಲ್ ಆಗಿ ನೋಡ್ತಾಳೆ. ಅಂದ್ರೆ ಓಕೆ ಇವ್ರ ಜೊತೆ ಇದ್ರೆ ನನಗೇನೋ ಚೆನ್ನಾಗಿ ಒಂದು ರೇಂಜ್ ಅಲ್ಲಿ ಇಡೋ ತರ ನೋಡ್ತಾಳೆ. ನನಗೆ ಅದ್ ನಂಗೆ ಸಖತ್ ಇಷ್ಟ ಆಗುತ್ತೆ ಇವಳಲ್ಲಿ. ಮತ್ತೆ ನಾನು ಏನೇ ಜಗಳ ಮಾಡ್ಕೊಂಡು ಇವಾಗ ನಾವು ಇದೆ ಫಾರ್ ಎಕ್ಸಾಂಪಲ್ ತಗೋಬೇಕಾದ್ರೆ ಇಷ್ಟು ವರ್ಷ ಜಗಳ ಆಡಿದ್ವಿ. ಅವಳು ಇರ್ಬೋದು ಅಯ್ಯೋ ಬಿಡು ಇಷ್ಟು ವರ್ಷನೇ ಮಾತಾಡಲ್ಲ, ಇವಾಗ ಏನ್ ಮಾತಾಡ್ಬೋದು ಅಂತ. ಆದ್ರೂ ಅದೆಲ್ಲ ಮರ್ತ್ಬಿಟ್ಟು ಸ್ಟಿಲ್ ಇವಾಗ್ಲೂ ನಾನು ಇವಾಗ ಒಂದ್ ಮಾತು ಕರ್ದೆ, ಇವಾಗ ಬಂದು ನಾನು ಹೇಳಿದ್ದು ಈ ಬ್ಲಾಗ್ ನ ಮಾಡೋಣ ಅಂತ, ಸರಿ ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ಪ್ರಿಪೇರ್ ಮಾಡ್ಕೊಂಡು ಮಾಡ್ತಾ ಇದ್ದಾಳೆ. ಸೊ ಅದು ನನ್ಗೆ ಸಖತ್ ಆ ಗುಣಗಳಿದೆ ಅಲ್ವಾ, ಆಟೋಮೆಟಿಕ್ ಆಗಿ ನಾನ್ ಸ್ವಲ್ಪ ಟೈಮ್ ತಗೋತೀನಿ. ಅವಳು ಏನಾದ್ರು ಹೇಳಿದ್ರೆ ಇದ್ ಮಾಡೋಣ ಅದ್ ಹಿಂಗೆ ಕಣೆ ಹಂಗೆ ನಾನು ಸ್ವಲ್ಪ ಟೈಮ್ ತಗೋತೀನಿ. ಆದ್ರೆ ಇವಳು ಹಂಗಲ್ಲ, ನಾನು ಏನಾದ್ರು ಹೇಳಿದ್ರೆ ಅದ್ ಬೇಗ ಕೇಳ್ತಾಳೆ ಅವಳು. ಅಥವಾ ಏನಾದ್ರು ಚೇಂಜ್ ಮಾಡ್ಕೊಂಡ್ರು ಅದನ್ನ ಅರ್ಥ ಮಾಡ್ಕೊಂಡು ಚೇಂಜ್ ಮಾಡ್ಕೋತಾಳೆ. ಸೊ ಆ ಗುಣಗಳು ನಂಗೆ ಇಷ್ಟ. ಯಾವ ಬಿಂದುಗೆ ಯಾವ ಒಂದು ಮ್ಯಾಟರ್ಗೆ ರಕ್ಷಿತಾಕಾಗೆ ಸಾರಿ ಕೇಳಕ್ಕೆ ಇಷ್ಟಪಡ್ತೀರಾ ಅಂತ? ಸಾರಿ ಇದು ಅಂದ್ರೆ ಡ್ರಾಪ್ ತುಂಬಾ ಕ್ಯೂರಿಯಸ್ ಇದೆ ಕೇಳ್ತಾರೆ ಅಂತ. ಸಾರಿ ಅಂತ ಬಂದ್ರೆ ಇದು ಅಂದ್ರೆ ಇವಾಗ ನಾವು ಡ್ರಾಪ್ ಆದಾಗ ಆಕ್ಚುಲಿ ನಾನು ಈಗೋ ಕಂಟಿನ್ಯೂ ಮಾಡಬಾರ್ದಿತ್ತು, ಅದು ನನ್ನ ತಪ್ಪು ಆಕ್ಚುಲಿ. ಸಾರಿ ಫಾರ್ ದಟ್ ರಕ್ಷಿತಾ. ಆ್ಯಂಡ್ ಅದು ಬಿಟ್ರೆ ಅದೇ ನಾನು ಫ್ರೆಂಡ್ಶಿಪ್ ಅಲ್ಲಿ ನೀನ್ ಈಗೋ ಕಂಟಿನ್ಯೂ ಮಾಡಿದೆ ಅಂತ ನಾನು ಅವಾಗ್ಲಿಂದ ಈಗೋ ಕಂಟಿನ್ಯೂ ಮಾಡಿರ್ಲಿಲ್ಲ 10th ವರೆಗೂ, ಆಮೇಲೆ ಕಂಟಿನ್ಯೂ ಮಾಡ್ಬಿಟ್ಟು ಅದು ನಾನು ಸಾರಿ ಅಂತ ಕೇಳ್ತೀನಿ. ಆ್ಯಂಡ್ ನಾವೇನು ರೂಮರ್ಸ್ ಎಲ್ಲ ಮಾತಾಡಲ್ಲ, ಇವಳ ಬಗ್ಗೆ ನಾನು ಮಾತಾಡೋದಾಗ್ಲಿ ನನ್ನ ಬಗ್ಗೆ ಇವಳು ಮಾತಾಡೋದಾಗ್ಲಿ ನಾವು ಮಾಡೋದು ಇಲ್ಲ. ಅದು ನಮ್ಮ ಫ್ರೆಂಡ್ಶಿಪ್ಪೇ ಅಲ್ಲ. ನಾವು ಯಾರು ಇವತ್ತಿನವರೆಗೂ ನಾವು ಮಾತಾಡಿಲ್ಲ ಅಂದ್ರೆ ನಾವು ಯಾರ ಹತ್ರನೂ ಅವ್ರ ಬಗ್ಗೆ ಯಾರ ಹತ್ರನೂ ಹೇಳ್ಕೊಂಡಿಲ್ಲ. ಅವರೇ ಇನ್ನೂ ಕೇಳಿರೋದು ಜಾಸ್ತಿ. ಅದಕ್ಕೆ ನಾನು ಸಾರಿ ಕೇಳ್ತೀನಿ. ನಾನು ಇಷ್ಟು ವರ್ಷ ಮತ್ತೆ ನಿನ್ನ ಮಿಸ್ ಮಾಡ್ಕೊಂಡೆ, ಇಷ್ಟು ವರ್ಷ ಬಿಟ್ಟಿದ್ದೆ, 1 ವರ್ಷ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ 1 ವರ್ಷ ಬಿಟ್ಟಿದ್ದು ಗೈಸ್. ನಿಜವಾಗ್ಲೂ ಅಳು ಬರ್ತಾ ಇದೆ ನನಗೆ. ಅಂದ್ರೆ 1 ವರ್ಷನೂ ಬಿಟ್ಟಿದ್ದೆ ನಾನು. ನನ್ಗೆ ನಿಜ ಬೇಜಾರಾಗ್ಬಿಟ್ಟಿತ್ತು. ಹೆಂಗೆ ಅಂದ್ರೆ ಕುತ್ಕೊಂಡು ಊಟ ಮಾಡ್ಬೇಕಾದ್ರು ಇವಳಿದ್ದಿ ಅಂದ್ರೆ ಹೆಂಗೆ ಅಂದ್ರೆ ಬಿಟ್ಟಿರ್ತಿಲ್ಲ ನಿಜ ಒಂದು ರೋಡ್. ಬಿಂದುಗೆ ರಕ್ಷಿತಾ ಕಾಲಿ ಏನೋ ಒಂದು ಮ್ಯಾಟರ್ ಚೇಂಜ್ ಮಾಡ್ಕೋಬೇಕು ಅಂತ ಇದ್ರೆ ಏನು ಚೇಂಜ್ ಮಾಡ್ಕೋಬೇಕು ಅಂತ ಅಂದ್ರೆ ಕೋಪ ಅಂತ ಹೇಳ್ತಾಳೆ. ನನಗೆ ಆಕ್ಚುಲಿ ಅವ್ರಿಗೆ ತುಂಬಾ ಕೋಪ ಇದೆ. ಕೋಪ ಒಂದ್ ಸ್ವಲ್ಪ ಚೇಂಜ್ ಮಾಡ್ಕೊಬೇಕು. ಅದು ಬಿಟ್ರೆ ಸ್ವಲ್ಪ ಈಗೋ ಅನ್ನೋದಿರುತ್ತೆ. ಹೆಂಗ್ ಗೊತ್ತಾ, ನಾನೇ ಇವಾಗ ಹೇಳಿದ್ನಲ್ಲ, ನಾನ್ ಸಾರಿ ಕೇಳೋರ್ಗು ಫ್ರೆಂಡ್ಶಿಪ್ ಕಂಟಿನ್ಯೂ ಆಗಲ್ಲ. ಅದನ್ನ ಚೇಂಜ್ ಮಾಡ್ಕೋಬೇಕು. ಅವಳೇ ಸಾರಿ ಕೇಳಬೇಕು ಅಂತಲ್ಲ. ಯಾಕೆಂದ್ರೆ ನಮ್ಮಿಬ್ರು ಫ್ರೆಂಡ್ಶಿಪ್ ಕಂಟಿನ್ಯೂ ಆಗ್ಬೇಕಂದ್ರೆ ಇಬ್ರು ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರ್ಬೇಕು. ಅಂದ್ರೆ ಇಬ್ರು ತ್ಯಾಗ ಅಂದ್ರೆ ಸಾರಿ ಕೇಳಲೇಬೇಕು. ಒಂದು ವಿಷಯ ಅಂತ ಬಂದ ಸ್ಯಾಕ್ರಿಫೈಸ್ ಮಾಡ್ಬೇಕು. ಒಂದ್ ವಿಷಯ ಬಂದ್ ಸ್ಯಾಕ್ರಿಫೈಸ್ ಇಬ್ರಲ್ಲೂ ಇದೆ. ಆಕ್ಚುಲಿ ಇದುವರೆಗೂ ಸ್ಯಾಕ್ರಿಫೈಸ್ ಅವಳ ಇಷ್ಟಲ್ಲೂ ಇದೆ, ನನ್ ಇಷ್ಟಲ್ಲೂ ಇದೆ. ಅದ್ರಲ್ಲಿ ಪಾಪ ಮಾಡ್ತಾಳೆ. ಅದೇ ಸ್ವಲ್ಪ ಕೋಪ ಕಂಟ್ರೋಲ್ ಮಾಡ್ಕೋಬೇಕು. ಈಗೋ ಅನ್ನೋದ್ ಬಿಟ್ರೆ ನಮ್ ಫ್ರೆಂಡ್ಶಿಪ್ ಚೆನ್ನಾಗಿರುತ್ತೆ ಅನ್ನೋದು ನನಗ್ ಭರವಸೆ. ಬಿಂದು ಏನೋ ಒಂದು ಚೇಂಜ್ ಮಾಡ್ಕೋಬೇಕು ಅವಳ ಗುಣ ಅಂದ್ರೆ ಏನು? ಮಾಡ್ಕೋಬೇಕು ಅಂತದ್ದೇನಿಲ್ಲ ಅವಳಿಗೆ. ಅದೇ ಸ್ವಲ್ಪ ನನ್ಗೆ ಮುಂಚೆಲ್ಲ ಇರ್ತಿದ್ಲು ಗೊತ್ತಾ, ನನ್ಗೆ ಅವಳು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ ನಂಗೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ನನ್ಗೆ ಕೊಡೋ ಇಂಪಾರ್ಟೆನ್ಸ್ ಇರುತ್ತೆ ಗೊತ್ತಾ, ಅದ್ರಲ್ಲಿ ಒಂಚೂರು ಅದು ನಾನು ಎಲ್ಲರಿಂದನೂ ಅದೇ ಎಕ್ಸ್ಪೆಕ್ಟ್ ಮಾಡೋದು. ನಾನು ಅವರಿಂದ ಏನೋ ಎಕ್ಸ್ಪೆಕ್ಟ್ ಮಾಡೋದು, ನಂಗೆ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಏನೂ ಮಾಡಲ್ಲ. ಆದ್ರೆ ನನಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಗೊತ್ತಾ, ಆ ಇಂಪಾರ್ಟೆನ್ಸ್ ಅನ್ನ ನಾವು ಹತ್ರ ಬೇಕಾ ಬಿಟ್ಟಿ ತರ ಟ್ರೀಟ್ ಮಾಡೋದು. ಏನೋ ಫ್ರೆಂಡ್ ಇದ್ದಾಳೆ ಹಂಗ್ ಟ್ರೀಟ್ ಮಾಡ್ರೆ ನಂಗೆ ನಿಜವಾಗ್ಲೂ ಇಷ್ಟ ಆಗಲ್ಲ. ನಂಗೆ ಅವ್ರು ಏನೇ ತಪ್ಪು ಮಾಡ್ಬಿಡ್ಲಿಕ್ಕೆ ಕ್ಷಮಿಸ್ಬಿಡ್ತೀನಿ. ಅಂದ್ರೆ ನಾನು ಬೇಕಾ ಬಿಟ್ಟಿ ತರ ಟ್ರೀಟ್ ಮಾಡ್ರೆ ಈ ಟ್ರೀಟ್ ಮಾಡಿರೋದಕ್ಕೆ ನಾನು ಈ ಸಲ ಮುನ್ಸ್ಕೊಂಡಿದ್ದು ಅದೇ ರೀಸನ್ಗೋಸ್ಕರ. ಅಂದ್ರೆ ಓಕೆ ಫ್ರೆಂಡ್ಸ್ ತರ ಇರ್ತೀವಿ, ಬಟ್ ಬೇಕಾ ಬಿಟ್ಟಿ ತರ ಟ್ರೀಟ್ ಮಾಡ್ತಾರೆ ಗೊತ್ತಾ, ಅದನ್ನ ಮಿಸ್ ಆಗಲ್ಲ. ಸೊ ನನಗೆ ಕೊಡೋ ಇಂಪಾರ್ಟೆನ್ಸ್ ನಾನು ಕೊಡು. ನೀನು ಎಷ್ಟು ಜನ ಫ್ರೆಂಡ್ಸ್ ನ ಮಾಡ್ಕೊಂಡ್ರು ನನ್ಗೆ ಅದೇ ಜಲಸ್ ಫೀಲ್ ಏನು ಇಲ್ಲ ನನಗೆ. ಬಟ್ ಜಲಸ್ ಫೀಲ್ ಗೈಸ್, ಆಕ್ಚುಲಿ ನಾನು ಅವಳ ಜೊತೆ ಜಗಳಾಡೋದು ನನಗೆ ಇಂಪಾರ್ಟೆನ್ಸ್ ಕೊಡು ಅಂತ ಫಸ್ಟ್ ಟೈಮ್ ಅದು ಕ್ಯಾಮ್ರಾ ಮುಂದೆ ನೀ ನನಗೆ ಇಂಪಾರ್ಟೆನ್ಸ್ ಕೊಡು ಅಂತಂದ್ರೆ ಪಕ್ಕ ಕೊಡ್ತೀನಿ ಗೈಸ್. ಓಕೆ, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ಗೆ. ಆ್ಯಂಡ್ ಇವಳನ್ನ ಫಾಲೋ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಬಾಯ್, ಥ್ಯಾಂಕ್ ಯು, ಬಾಯ್.